ಆಮೇಲೆ ಪುಟ್ಬಲಿ ಬಾಬಣ್ಣ ಬಾಲೆ 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 ಆಮೇಲೆ ಪುಟ್ಬಲಿ ನಿನಗೋಸ್ಕರ ಒಂದು ಕವಿತೆ ಬರ್ತೀನಿ ಹೇಳ್ಬಿಡ್ತೀನಿ ಕೇಳಿಸ್ಕೊಮ್ಮೆ. ಹಂಗಾರೆ ನೀವು ಡಿಪ್ರೆಷನ್ ಆಗಿ ಬಂದಿದ್ದೀರಿ. ಅದು ಡಿಪ್ರೆಷನ್ ಅಲ್ಲ ಕಮ್ಮೆ, ಪ್ರಿಪರೇಷನ್. ಹಿಡಿದ್ರೆ ಚಾಡ ಅದನ್ನೇ ಆಗಿ ಬಂದಿದ್ದೀರಿ. ಮೂಕಂಬಿಡು ಹೇಳ್ತೀನಿ ಕೇಳಿಸ್ಕ. ಹೇಳಿ. ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು, ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು ಚಂದ್ರಮುಖಿ ನೀನೆನಲು ತಪ್ಪೇನೆ. ತಪ್ಪಿಲ್ಲ ತಪ್ಪಿಲ್ಲ. ನಿನ್ನ ಸೌಜನ್ಯವೇ ದಾರಿ ನೆರಳಾಗಿರಲು, ನಿನ್ನ ಸೌಜನ್ಯವೇ ದಾರಿ ನೆರಳಾಗಿರಲು ನಿತ್ಯ ಸುಖಿ ನೀನೆನಲು ಒಪ್ಪೇನೆ. ಒಪ್ಕೋತೀನಿ ಒಪ್ಕೋತೀನಿ. ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು ಚಂದ್ರಮುಖಿ ನೀನೆನಲು ತಪ್ಪೇನೆ. ನಿನ್ನ ಸೌಜನ್ಯವೇ ದಾರಿ ನೆರಳಾಗಿರಲು ನಿತ್ಯ ಸುಖಿ ನೀನೆನಲು ಒಪ್ಪೇನೆ. ನಿನ್ನ ಆಮೇಲೆ ಪುಟ್ಬಲಿ ನೋಡಮ್ಮೆ ಜಗತ್ತು ಎಷ್ಟು ಮುಂದುವರೆದು ಬಿಟ್ಟದೆ. ಈಗ ತಾನೇ ನಾ ಕವಿತೆ ಬರ್ದಿನಿ, ಆಗ್ಲೇ ಅದನ್ನ ಹಾಡು ಮಾಡ್ಬಿಟ್ಟಾರೆ. ಈ ಗೌಡ್ರೆ, ಇದನ್ನ ಬರ್ದಿದ್ ನೀವಲ್ಲ, KS ನರಸಿಂಹಸ್ವಾಮಿ ಅವರು. ಇದನ್ನ ಹಾಡ್ದವರು ದಿವಂಗತ C ಅಶ್ವಥ್ ಅವರು. ಗಿಳಿಯು ಪಂಜರದೊಳಿಲ್ಲ ರಾಮ, ಗಿಳಿಯು ಪಂಜರದೊಳಿಲ್ಲ ರಾಮ, ಬರಿದೆ ಪಂಜರವಾಯ್ತಲ್ಲ ರಾಮ. ಇದು ಪುರಂದರದಾಸರದು. ಮಧುರ ಅವ್ರೆ. ಬಾಬಣ್ಣ ಮನೆ ಮನೆ ಕೂತ್ಕೊಳ್ಳಿ. ಆಮೇಲೆ ಪುಟ್ಮಲಿ ಇದೆ ನಮ್ಮ ನೀ ಊರಟ್ಟಿದೆ. ಗೌಡ್ರೆ, ನೀವ್ ಕವನ ಹೇಳ್ತೀನಿ ಅಂತ ಹೇಳಿದ್ರಲ್ಲ, ನಾನು ಒಬ್ಳೆ ಯಾಕೆ ಕೇಳಿಸ್ಕೊಳ್ಳೋದು? ಪುಟ್ಮಲಿ ಅವ್ರು ಕೇಳಿಸ್ಕೊಳ್ಳಿ ಅಂತ ಕರೆಸ್ದೆ. ತೊಂದ್ರೆ ಇಲ್ಲ, ನೀವು ಹೇಳಿದ್ಮೇಲೆ ಆಯ್ತು ಕಂಬುಡಿ. ಮಧುರವ್ರೆ, ನಮ್ ಬಾಬಣ್ಣ ಎಷ್ಟು ಪಸಂದ ಕವನ ಹೇಳ್ತಾರೆ ಗೊತ್ತಾ? ಮುಂದೆ ಎಷ್ಟೊಂದು ಕವನಗಳು ಹೇಳವ್ರೆ. ಹೌದಾ ಪುಟ್ಮಲಿ ಅವ್ರೆ? ಗೌಡ್ರೆ, ಪುಟ್ಮಲಿ ಅವ್ರ ಮುಂದೆ ಎಷ್ಟೊಂದ್ ಕವನ ಹೇಳಿದಿರ, ನಂಗೆ ಯಾಕೆ ಯಾವ ಕವನನೂ ಹೇಳಿಲ್ಲ? ಬೇಜಾರು ಮಾಡ್ಕೋಬೇಡಿ ಮಧುರವ್ರೆ, ಏನ್ ಮಾಡೋದು ಹೇಳಿ. ನಾ ಬಂದಾಗ್ಲೇದ ಅಣ್ಣಯ್ಯಪ್ಪನವ್ರು ಇರ್ತಿದ್ರು, ಅದಕ್ಕೆ ಈಗ ಬಂದಿನಲ್ಲ, ನಾ ಹೇಳ್ತೀನಿ ನೀವು ಕೇಳಿಸ್ಕೊಳ್ಳಿ. ಶುರು ಮಾಡಮ್ಮ. ಅಂದ್ರೆ ನಾ ಕವಿತೆ ಹೇಳ್ತೀನಿ, ನೀವು ಸಾಥ್ ಕೊಡಿ ಎಂದಿ. ಗೌಡ್ರೆ, ಕವಿತೆ ಹೇಳ್ತೀನಿ ಅಂತ ಹೇಳಿ ಹೆಡ್ಫೋನ್ ಹಾಕೊಂಡು ಹಾಡ್ ಕೇಳ್ತಿದ್ರಾ? ನಾನು ಹಾಡು ಕೇಳ್ತಾ ಇಲ್ಲ ಮಧುರವ್ರೆ, ನಾನು ಕವಿತೆ ಹೇಳ್ಬೇಕಾದ್ರೆ ಆಚೋರಿ ಈಚೋರಿ ಶಬ್ದ ಕೇಳಿ ಡಿಸ್ಟರ್ಬ್ ಆಗಬಾರ್ದು ಅಂತ ಈಗ ನಾಲ್ಕಣಿನಿ ಅಷ್ಟೇ. ಓ ಹಾಗ, ಶುರು ಹಚ್ಕೊಳ್ಳಿ. ಮಧುರವ್ರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿನ್ನ ಹೃದಯದ ಮಾತು ನನಗೆ ಕೇಳಿ ಬಂತು, ನಿನ್ನ ಹೃದಯದ ಮಾತು ನನಗೆ ಕೇಳಿ ಬಂತು, ಅದನ್ನು ಕೇಳಿ ನನ್ನಲ್ಲಿ ಪ್ರೀತಿ ತುಂಬಿ ಬಂತು, ಅದನ್ನು ನಿನಗೆ ಹೇಳುವಷ್ಟರಲ್ಲಿ ಕೈ ಜಾರಿ ಹೋಯ್ತು. ಸೂಪರ್. ಮಧುರವ್ರೆ ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹಾ ಹೇಳಿ ಗೌಡ್ರೆ. ನಾವು ಹಾವಿಗೆ ಮುತ್ತಿಟ್ಟರೆ ಸಾಹಸ. ಮಧುರವ್ರೆ ವಾ 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 ನೀ. ಪುಟ್ಮಲಿ ಅವ್ರೆ, ಇಬ್ರು ಒಟ್ಟಿಗೆ ಬಾಬಾ ಅಂತ ಹೇಳೋಣ. ನಾವು ಹಾವಿಗೆ ಮುತ್ತಿಟ್ಟರೆ ಸಾಹಸ, ನಾವು ಹಾವಿಗೆ ಮುತ್ತಿಟ್ಟರೆ ಸಾಹಸ, ಹಾವು ನಮಗೆ ಮುತ್ತಿಟ್ಟರೆ ಕೈಲಾಸ. ಗೌಡ್ರೆ, ನೀವ್ ಎಷ್ಟು ಟ್ಯಾಲೆಂಟೆಡ್. ನೀವಿಬ್ರು ಒಪ್ಪೋದಾದ್ರೆ ನಾನೊಂದು ಕವನ ಹೇಳ್ತೀನಿ. ಚಂದನವ್ರೆ, ನೀವು ಕವನ ಹೇಳಿರಿಯಾ? ಅದೇನ್ ಕಷ್ಟ ಅಲ್ಲ ಪುಟ್ಮಲ್ಲಿ ಅವರೇ, ಯಾರು ಬೇಕಾದ್ರೂ ಕವನ ಹೇಳ್ಬೋದು. ಅಣ್ಣಪ್ಪನವ್ರೆ, ಕವನ ಹೇಳೋದೇನ ಸುಲಭ ಅನ್ಕೊಂಬಿಟ್ರಿ, ಅದು ನಿಮ್ ಕೈಲಿ ಆಗಲ್ಲ ಕಂಬುಡಿ. ಅದಕ್ಕೆ ಪ್ರಿಪರೇಷನ್ ಬೇಕು. ನಿಮ್ ಪ್ರಿಪರೇಷನ್ ಸಪ್ರೇಷನ್ ಮಾಡ್ಬೇಕು ಅಂತಾನೆ ನಾನು ಬಂದಿರೋದು ಗೌಡ್ರೆ. ಇಲ್ಲಿ ಈಗ ಹೇಳಿದ ಕವನನ ನನಗೋಸ್ಕರ ಇನ್ನೊಂದ್ಸಲ ಹೇಳಿ. ಅಣ್ಣಪ್ಪನವ್ರೆ, ನನಗೆ ಒಂದೇ ಸತ ಹೇಳೋದು, ಪುನಃ ಹೇಳಲ್ಲ. ಪರವಾಗಿಲ್ಲ ಹೇಳಿ ಗೌಡ್ರೆ, ಒಂದ್ಸಲ ರಿವೈಂಡ್ ಮಾಡಿ ಕೇಳಿಸ್ಕೊಂಡು ಆಮೇಲೆ ಹೇಳಿ. ಯಾರನ್ನ ರಿವೈಂಡ್ ಮಾಡಿ ಕೇಳಿಸ್ಕೊಂಡು ಹೇಳೋದು? ನಿಮ್ ಜ್ಞಾಪಕ ಶಕ್ತಿನ ಗೌಡ್ರೆ, ನೀವ್ ಯಾಕೇನೇನು ಅನ್ಕೋತೀರಾ? ಹಾವಿಗೆ ನಾವು ಮುತ್ತಿಟ್ಟರೆ ಸಾಹಸ, ಹಾವಿಗೆ ನಾವು ಮುತ್ತಿಟ್ಟರೆ ಸಾಹಸ, ಹಾವು ನಮಗೆ ಮುತ್ತಿಟ್ಟರೆ ಕೈಲಾಸ. ವಾ ಸೂಪರ್ ಗೌಡ್ರೆ. ಈಗ ನಾನೊಂದು ಕವನ ಹೇಳ ಗೌಡ್ರೆ, ನೀವು ನಿಮ್ಮ ಸ್ವಂತ ಕವನವನ್ನು ಹೇಳಿದರೆ ಅದು ಸಾಹಸ.
ನೀವು ನಿಮ್ಮ ಸ್ವಂತ ಕವನವನ್ನು ಹೇಳಿದರೆ ಅದು ಸಾಹಸ, ಬೇರೆಯವರ ಕವನವನ್ನು ಕದ್ದು ಹೇಳಿದರೆ ಅದು ದುಸ್ಸಾಹಸ. ಪುಟ್ಮಲ್ಲಿಯವರೇ, ನಾನು ಕವನ ಹೇಳ್ತೀನಾ? ಓ ಪಸಂದಾಗಿ ಹೇಳ್ತಿದ್ದೀರಿ. ಕದ್ದು ಹೇಳೋದಾದ್ರೆ ಯಾರು ಬೇಕಾದ್ರೂ ಪಸಂದಾಗಿ ಹೇಳ್ಬೋದು. ಈಗ ಈ ಕವಿಗಳು ಅದನ್ನೇ ಮಾಡಿದ್ದು, ಫೋನಲ್ಲಿ ಕೇಳಿದ್ದು ನಿಮ್ಗೆ ಹೇಳಿದ್ದು. ಗೌಡ್ರೆ ನೀವ್ ಇಷ್ಟು ಚೀಪ್ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಮಧುರ ಅವ್ರೆ, ಅವ್ರ ಮಾತನ್ನ ನಂಬೇಡಿ, ಅವ್ರು ಸುಳ್ಳು ಹೇಳ್ತಾವ್ರೆ. ಮಧು, ಗೌಡ್ರು ಸಾಕ್ಷಿ ಇಲ್ಲದೆ ಏನನ್ನು ಒಪ್ಕೊಳ್ಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಗೌಡ್ರೆ, ಟ್ರೈಲರ್ ಆಯ್ತು, ಈಗ ಸಿನಿಮಾ ರಿಲೀಸ್ ಮಾಡ್ತೀನಿ ನೋಡಿ. ರಾಖೆ ಯೋನ್ಲೆ ಹೇಳ್ತಿದ್ದಿ, ನನ್ ಕೂಸು ನೀನು ಚಂದಾಗ ನೋಡ್ಕೋತಿಲ್ವಾ? ಚಂದಾಗಿ ನೋಡ್ಕೊತಾರೆ, ನಾನು ಯಾಕೆ ನಿನಗೆ ಫೋನ್ ಮಾಡಿ ಹೇಳ್ತಿದ್ದಿ? ಯಾವತ್ತಾರು ಪುಟ್ಮಲ್ಲಿ ವಿಷಯಕ್ಕೆ ನಿನಗೆ ಫೋನ್ ಮಾಡಿದನ್ನ ನನಗೂ ಸಹಿಸ್ಕೊಂಡು ಸಾಕಾಗದೆ. ಅದಕ್ಕೆ ನಿನಗೆ ಫೋನ್ ಮಾಡಿ ಹೇಳ್ತಾ ಇರೋದು. ಅವ ನನಗೆ ಸರಿಯಾದ ಜೋಡಿ ಅಲ್ಲ. ಇನ್ನೇನು ನಿನಗೆ ನೀರ್ ದೋಸೆ ಹೀರೋಯಿನ್ ಸೌಮ್ಯನ್ ಕಟ್ಬೇಕಿತ್ತ? ಆ ಭಾಗ್ಯ ನನಗೆಲ್ಲಿದ್ದು ಬಿಡು. ಅದೆಲ್ಲ ಯಾನು ಬೇಡ. ಅವಳು ಬುದ್ಧಿವಾದ ಹೇಳಿ ನನ್ನ ಜೊತೆಗೆ ಸರಿಯಾಗಿರಕ್ಕೆ ಹೇಳು. ಬುದ್ಧಿ ಹೇಳ್ಬೇಕಾಗಿರೋದು ಅವಳಿಗಲ್ಲ ಕೂಡ ನಿಂಗೆ. ಪಾಪ ಆ ಕೂಸು ಹಗಲು ರಾತ್ರಿ ನಿನ್ ಜಪನೆ ಮಾಡ್ಕೊಂಡು ಕೂತಿರ್ತದೆ. ನೀನೆ ಯಾವಾಗ ನೋಡಿದ್ರು ಆ ಪಟಾಪಟಿ ಚಡ್ಡಿ ಬನಿಯನ್ ಲೆಕ್ಕ ಮಾಡ್ಕೊಂಡು ಕೂತಿರ್ತೀಯ. ಅವಯ್ ಜಪ ಮಾಡ್ತಾ ಕೂತಿದ್ರೆ ಅಪ್ಪ ಆಗಕ್ಕದ್ದ. ಜಪ ಬಿಟ್ಬಿಟ್ಟು ಬಂದ್ರಿ ಅಪ್ಪ ಆಗೋದು. ಡ್ಯಾಡು ನಮ್ಮ ಬಾಬಣ್ಣನ ಬಗ್ಗೆ ಹಂಗೆಲ್ಲ ಹೇಳ್ಬೇಡಿ. ಅವ್ರ ದಾದಿ ಅವ್ರಿದ್ದಂಗೇನಿ. ನೋಡಿದ್ರ ಅಂಕಲ್, ಗೌಡ್ರು ಪುಟ್ಮಲ್ಲಿ ಅವ್ರ ಬ್ರೈನ್ ಹೇಗೆ ವಾಶ್ ಮಾಡಿದ್ದಾರೆ ಅಂತ. ಹುಟ್ಟಿಸಿದ ಅಪ್ಪನ ಮುಂದೆ ನಿಜ ಒಪ್ಕೋತಿಲ್ಲ. ಮಗಳೇ, ತಪ್ಪು ತಿಳ್ಕೊಂಡಿದ್ಯಾ? ಹೊರಗಡೆ ಒಂದು ದೇವ್ರ ತರ ಕಾಣಿಸ್ಬೋದು, ಒಳಗಡೆ ಒಂದು ಕೊಳ್ಳಿ ದೆವ್ವ ನೀನು ನಿಧಾನವಾಗಿ ಸುಡ್ತಾನೆ. ಏನಾಯ್ತು ಅಪ್ಪಸ್ವರ? ಡ್ಯಾಡು ನಿಮ್ಮ ಮಳಿನ ಬಗ್ಗೆನೇ ಹಿಂಗ್ ಮಾತಾಡರಿಯಾ? ಇದುವರೆಗೂ ನಾನು ಅವನ್ನ ಅಳಿಯ ಅಂತ ಒಪ್ಕೊಂಡಿಲ್ಲ, ಇನ್ನು ಮುಂದೇನೂ ಒಪ್ಕೊಳ್ಳಿಲ್ಲ. ಬೇಕಾದ್ರೆ ಹೋಗ್ಲಿ ಬಿಡು ಮಗಳೇ, ನಿನ್ನ ಹೊಳ್ಳಿ ಅಂತ ಕೇಳ್ತಾ ಇದ್ದೀನಿ, ಅವನ್ನ ನಂಬಬೇಡ. ಎಂಡ್ರಾದವಳು ಗಂಡನ್ ನಮ್ದೆ ಇನ್ಯಾರು ನಂಬೇಕು? ಆದ್ರೆ ಅವ ನನ್ನ ನಂಬಿಕನ ಉಳಿಸ್ಕೊತಾ ಇಲ್ವಲ್ಲ. ಎಷ್ಟು ದಿನ ಅಂತ ಸಹಿಸ್ಕೊಂಡಿರೋದು? ಜೀವ ಇರೋವರೆಗೂ ಸಹಿಸ್ಕೋಬೇಕು. ಅದಕ್ಕೆ ಗಂಡ ಹೆಂಡತಿಂತ ಹೇಳೋದು. ಪ್ರಪಂಚದಲ್ಲಿ ಯಾರು ನೆಟ್ಗಿರಕ್ಕಿಲ್ಲ. ನೆಟ್ಗಿದೀವಿ ಅಂತ ಸುಳ್ಳು ಹೇಳ್ಕೊಂಡು ಬದುಕ್ತಿರ್ತಾರೆ. ನಾವು ಹಂಗೆ ಬದುಕಬೇಕು. ಅವಯ್ ನೀನು ಅವಳಿಗೆ ಬುದ್ಧಿವಾದ ಹೇಳು ಅಂತ ಫೋನ್ ಮಾಡ್ರೆ ನನಗೆ ಬುದ್ಧಿವಾದ ಹೇಳ್ತಾ ಇದೆ. ನೆಟ್ಟಿಗೆ ಇಲ್ದೇ ಇರೋರು ತಾನೆ ಬುದ್ಧಿ ಹೇಳ್ಬೇಕಾಗಿರೋದು. ನೋಡು, ಮೊದ್ಲು ನೀನ್ ನೆಟ್ಟಿಗಿರು, ಆಮೇಲೆ ನನ್ ಕೂಸಿಗೆ ಹೇಳು. ಪುನಃ ನನ್ ಕೂಸು ಬಗ್ಗೆ ಇಲ್ದೇ ಇರೋದನ್ನ ಹೇಳಕ್ ಫೋನ್ ಮಾಡ್ದ್ಯೋ, ಫೋನಲ್ಲಿ ಚಡ್ಡಿ ಉದ್ರಿಸ್ಬಿಡ್ತೀನಿ. ಮಡಗಲ ಫೋನು ದನ ಕಾಯೋನ್ ತಂದು. ಡ್ಯಾಡು ನೀವು ನನಗೋಸ್ಕರ ಯಾಕೆ ತರ ಹೊಡ್ಕೊಂಡಿರಿ? ನೋಡಿದ್ರ ಪುಟ್ಮಲ್ಲಿ ಅವರೇ, ಮಾವ ಅಂದ್ರೆ ಗೌಡ್ರು ಮಾವ ನಿಮ್ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ. ಅವ್ರು ಚೆನ್ನಾಗಿರ್ಬೇಕು ಅಂದ್ರೆ ನೀವು ಅವ್ರ ಮಾತು ಕೇಳಬೇಕು. ಡ್ಯಾಡು ಅದೇನ್ ಕೇಳಿರೋ ಕೇಳಿ, ಒಟ್ನಲ್ಲಿ ನೀವು ಡೈನ್ ಆಗಿರ್ಬೇಕು. ಪುಟ್ಮಲ್ಲಿ ಅವರದು ಡೈನ್ ಅಲ್ಲ, ಫೈನು. ಹಿಡಿದ್ರಿ ಚಾಡ. ನೋಡು ಮಗಳೇ, ನಿನ್ನ ಕಷ್ಟನೆಲ್ಲ ನೋಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಅದೇ ಥರ ನಡ್ಕೋತೀನಿ. ನೀ ನೋ ಅಂದ್ರೆ ಎಸ್ ಅನ್ಬೇಕು ಅಂತೀಯ? ಡ್ಯಾಡು ನಿಮ್ಮ ಮಾತ್ಗೆ ನಾನು ಯಾವತ್ತಾದ್ರೂ ನೋ ಅಂದೀವ್ನ? ಈಗ್ಲೇ ಎಸ್ ಅಂತೀವ್ನಿ. ಈಗ ಬೇಡ, ನಾನು ಹೇಳಿದಾಗ ಎಸ್ ಅನ್ನು. ಎಸ್ ಅಂದ್ರೆ ಸುಖವಾಗಿರ್ತೀಯ, ನೋ ಅಂದ್ರೆ ಜೀವನ ಪೂರ್ತಿ ನೋ ತಿಂತೀಯ. ಮಾವ, ಗೌಡ್ರು ಮಾವ. ನಾ ಗೌಡ್ನ ಹೆಸರು ಬೇಡ ನನ್ನ ಹತ್ರ. ಅವನು ಮಾವ ಅಂತ ಕರೆಯೋದಕ್ಕಿಂತ ನೀನ್ ಮಾವ ಅಂತ ಕರೆಯೋದೇ ಖುಷಿ ಜಾಸ್ತಿ. ಹಾಗಿದ್ರೆ ನಾನು ನಿಮ್ನ ಮಾವ ಅಂತಾನೆ ಕರಿಲ್ಲ. ಕರೆ ಕರೆ, ಆದ್ರೆ ಮಾವನ್ ಮಾಡ್ಕೊಳಕ್ ಹೋಗ್ಬೇಡ. ಬೇಡ ಬಿಡಿ, ನಾನು ನಿಮ್ನ ಅಂಕಲ್ ಅಂತಾನೆ ಕರಿತೀನಿ. ಅಲ್ಲ, ಸಂಜೆಯಿಂದ ಎಷ್ಟು ಕುಡಿದ್ರು ಲಾರಿ ಟೈರ್ ತರ ಕೂತಿದ್ರಲ್ಲ, ನಿಮಗೆ ಕಿಕ್ಕಿ ಹೊಡೆಯಲ್ವಾ? ನಾನು ಹೊಟ್ಟೆಗೆ ಎಣ್ಣೆ ಹಾಕೊಂಡಿರೋಷ್ಟು ನೀನ್ ತಲೆಗೆ ಹಾಕೊಂಡಿಲ್ಲ. ಮೊದಲು ಎಣ್ಣೆ ನಾವು ಕುಡಿತೀವಿ, ಆಮೇಲೆ ಎಣ್ಣೆ ನಮ್ಮನ್ನ ಕುಡಿಯುತ್ತೆ. ಕಿಕ್ಕು ಬಾಡಿಯಿಂದ ಕಿಕ್ ಆಗ್ಬಿಡುತ್ತೆ. ನೀನು ನನ್ನ ಜೊತೆ ಸ್ವಲ್ಪ ತಗೋ, ಅರ್ಥ ಆಗುತ್ತೆ. ಬೇಡಪ್ಪ, ನೀವು ಬಂದಾಗ ಕುಡಿಯೋದೇ ತಪ್ಪು. ಅಂಥದ್ರಲ್ಲಿ ದಿನ ಕುಡಿದ್ರೆ ಮಧು ನನ್ನನ್ನು ಪರ್ಮನೆಂಟ್ ಆಗಿ ಬಾರಲ್ಲಿ ಗ್ಲಾಸ್ ತೊಳೆಯಕ್ಕೆ ಇಟ್ಬಿಡ್ತಾಳೆ. ಅದಕ್ಕಿಂತ ಒಳ್ಳೆ ಕೆಲಸ ಏನಪ್ಪ ಮಾಡ್ತಿದ್ಯಾ ನೀನು? ದಿನ ಕೂಡ ಇದೇ ತಾನೇ ಮಾಡ್ತಿರೋದ? ನನ್ನ ಬಗ್ಗೆ ಮಾತಾಡೋದು ಬಿಟ್ಟು ಪುಟ್ಮಲ್ಲಿ ಅವ್ರ ಬಗ್ಗೆ ಯೋಚನೆ ಮಾಡಿ. ನಾನಾದ್ರೆ ಇಲ್ಲಿ ನೀರಲ್ಲಿ ಕೈ ತೊಳಿತಿದ್ದೀನಿ, ಅಲ್ಲಿ ಪುಟ್ಮಲ್ಲಿ ಅವ್ರ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಹೀಗಾದ್ರೆ ಅವ್ರ ಕಣ್ಣೀರೆಲ್ಲ ಬತ್ತೋಗ್ಬಿಡುತ್ತೆ. ಹಾಗಾಗಬಾರ್ದು ಅಂತಾನೆ ಬೇರೆ ನಿರ್ಧಾರಕ್ಕೆ ಬಂದಿದ್ದೀನಿ. ಏನ್ ನಿರ್ಧಾರ ಅಂಕಲ್?
ನಿಮ್ ಕಣ್ಣೀರನ್ನ ಅವ್ರಿಗೆ ದಾರಿ ಎರಿತೀರಾ? ಇಲ್ಲ, ಎರೆದಿರೋ ದಾರಿಗೆ ಬೇರೆ ದಾರಿ ತೋರಿಸ್ತೀನಿ. ನಾಳೆನೇ ಲಾಯರನ್ನು ಕರ್ಸೋ, ಅವರಿಬ್ಬರಿಗೂ ಡೈವರ್ಸ್ ಕೊಡಿಸ್ಬಿಡ್ತೀನಿ. ಅಂಕಲ್ ಏನ್ ಮಾತಾಡ್ತಿದ್ದೀರಾ? ಫ್ರೆಂಚ್ ಏನಮ್ಮ, ನಿನ್ನ ಕನ್ನಡ ಅರ್ಥ ಆಗಲ್ವಾ? ಕುಡ್ದಿರೋದು ನಾನು ನೀನು ನಾನೇ ಅನ್ಕೊಂಡೆ. ಅಂಕಲ್ ಜಗಳ ಆಡಿರೋ ಅವ್ರನ್ನ ಒಂದ್ ಮಾಡಕ್ ಬಿಟ್ಟು ದೂರ ಮಾಡಕ್ ನೋಡ್ತಿದ್ದೀರಲ್ಲ, ಇದ್ ಸರಿನಾ? ನೋಡಮ್ಮ, ಪೈಪಲ್ಲಿ ಒಂದ್ ಕಡೆ ಸ್ಮಾಲ್ ಹೋಲ್ ಆದ್ರೆ ವಿ ಕ್ಯಾನ್ ಕ್ಲೋಸ್, ಬಟ್ ಎಲ್ಲ ಕಡೆ ಹೋಲ್ 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 ಹೋಲ್. ದೊಡ್ಡವರೆಲ್ಲ ಜಾಣರಲ್ಲ. ಚಿಕ್ಕವರೆಲ್ಲ ಕೊಂಡ್ರೆ ಕೊಟ್ಟಲ್ಲ ಐಡಿಯಾ. ನಾನೇ ನಿನ್ನ ತುಂಬಾ ತುಂಬಾ ಪ್ರೀತಿ ಮಾಡೋದು. ಅಮ್ಮೆ ಪುಟ್ಮಲ್ಲಿ ಎಲ್ಲೇ ಇದ್ರು ಬಿರುನ್ ಬಂದ್ಬಿಡಮ್ಮೆ. ನೀನಿದ್ರೆ ಈ ಗೌಡನ್ಗೊಂದು ಬೆಲೆ. ಐ ಲೈಕ್ ಇಟ್. ಎಂಥದಿದ್ದು ರಿಂಗ್ ಮಾಸ್ಟ್ರೆ, ಪುಟ್ಟಕ್ಕನ ಫೋಟೋವನ್ನು ಹಿಡ್ಕೊಂಡು ಎಂತೆಲ್ಲ ಮಾತಾಡ್ತಿದ್ದೀರಾ? ಯಾನ್ ಮಾಡೋದಡ ಕಲ್ಟಿವೇಟ್ರು. ಇವ ಇದ್ದಿದ್ರೆ ಇವಳ ಜೊತೆ ಮಾತಾಡ್ಬೋದಾಗಿತ್ತು, ಇವಿಲ್ವಲ್ಲ. ಇಲ್ಲ ಅಂತೇಳಿ ಸುಮ್ಮನೆ ಇದ್ದೀರಾ? ಅಲ್ಲ, ಹುಡುಕುವ ಯೋಚನೆ ಎಂತಾದರೂ ಮಾಡ್ತಿದ್ದೀರಾ? ನಾವು ಎಲ್ಲ ಚೂರು ಹುಡ್ಕೊಸ್ತಿ ಕಣ, ಎಲ್ಲೂ ಸಿಕ್ನಿಲ್ಲ. ಪಾಪ ಎಲ್ಲಿ ಏನು ಕಷ್ಟ ಅನುಭವಿಸ್ತಾ ಇದ್ದಾಳೋ. ಈಗಲಾದ್ರೂ ಗೊತ್ತಾಯ್ತಾ ಅವರ ಬೆಲೆ ಎಂತ ಅಂತ? ಮಂಡೆ ಬೆಚ್ಚ ಮಾಡಬೇಡಿ. ಒಳ್ಳೆಯವರಿಗೆ ದೇವರು ಯಾವತ್ತೂ ಮೋಸ ಮಾಡೋದಿಲ್ಲ. ಅವ್ರು ಎಲ್ಲಿದ್ದರೂ ಸುಖವಾಗಿರ್ತಾರೆ. ದಿಟೆ ಹೊಡೆದ ಕಡೆ ಕಲ್ಟಿವೇಟ್ರು. ಪಾಪ ಇವಳು ಅರ್ಥ ಮಾಡ್ಕೊಳ್ದೆ ನಾನೇ ತಪ್ಪು ಮಾಡ್ಬಿಟ್ಟೆ. ಅಡೆ ಕಲ್ಟಿವೇಟ್ರು, ಈಗ ಅವ್ಳು ಬಂದಟ್ಕಲೆ ಅವಳು ಕಾಲು ಬಿದ್ದು ಚೆನ್ನಾಗಿ ಹೋಗ್ಬಿಡ್ತೀನಿ. ಐ ಡೋಂಟ್ ಲೈಕ್ ಇಟ್. ಅವ್ರಿದ್ದಾಗ ಕಾಲಿನ ಕಸಕ್ಕಿಂತ ಕೀಳು ಮಾಡೋದು, ಇಲ್ಲದಿದ್ದಾಗ ಕಾಲಿಗೆ ಬೀಳ್ತೇನೆ ಅನ್ನೋದು. ಈ ಗಂಡ ಹೆಂಡತಿಯ ಸಂಬಂಧ ಅನ್ನೋದೇ ಒಂದು ವಿಚಿತ್ರಪ್ಪ. ಇದರ ನಡುವೆ ನಾನೊಬ್ಬ ಇದ್ದೇನಲ್ಲ ಏಕಾಂಗಿ, ನಾನು ಇನ್ನೂ ವಿಚಿತ್ರ. ರಾಕಿರಯ್ಯವ್ರೆ, ನಮ್ಮ ಬಾಬಣ್ಣ ನೋಡಿದ್ರಿಯಾ, ಮಾತಾಡ್ಸಿದ್ರಿಯಾ, ಹೆಂಗವ್ರೆ? ನೋಡಿಕೊಂಡು ಬಂದೆ ಪುಟ್ಟಕ್ಕ. ಅವರಂತೂ ಪಾಪ ಹಾಲು ಬಿಡಿಸಿರುವ ಮಗುವಿನ ನಮೂನೆ ಆಗಿದ್ದಾರೆ. ಮಾತಿನಲ್ಲೂ ಕಳೆಯಲ್ಲ, ಮುಖದಲ್ಲೂ ಕಳೆಯಲ್ಲ, ಸದಾ ನಿಮ್ಮ ನೆನಪಿನಲ್ಲಿ ಇರ್ತಾರೆ. ಅವ್ರು ಹಂಗಿರೋದು ನನ್ನ ಕೈಯಲ್ಲಿ ನೋಡಕ್ ಆಗಲ್ಲ. ಈಗಲೇ ಹೋಗಿ ಮಾತಾಡ್ಸ್ಕೊ ಬರ್ತೀನಿ. ಪುಟ್ಟಕ್ಕ, ನೀವೆಂತಾದ್ರೂ ಹಾಗೆ ಮಾಡಿದರೆ ನಾವು ಇಲ್ಲಿ ತನಕ ಕಾಪಾಡಿಕೊಂಡು ಬಂದಿರುವ ರಹಸ್ಯ ಎಲ್ಲ ಎಣ್ಣೆ ಮೇಲೆ ನೀರು ಎರೆದಾಗ ಆಗ್ತದೆ. ಅವ್ರು ಹಂಗೆ ಡೀಲ್ ಮಾಡ್ಕೊಂಡಿದ್ರೆ ನನ್ನ ಕೈಯಲ್ಲಿ ನೋಡಕ್ ಆಗಲ್ಲ. ಅದು ಡೀಲ್ ಅಲ್ಲ ಪುಟ್ಟಕ್ಕ, ಫೀಲ್. ಹಿಡಿದ್ರಿ ಚಾಡ, ಅದನ್ನೇ ನೋಡಕ್ ಆಗಲ್ಲ. ನೀ ಫೋನ್ ಮಾಡಿ ಮಾತಾಡಿಸ್ಲಾ? ನಿಮ್ಮ ಫೋನಿಗೆ ಚಂಡಿ ಬೈ. ನೀವೆಂತದಕ್ಕೆ ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇವತ್ತೊಂದು ದಿವಸ ತಾಳ್ಮೆಯಿಂದ ಇರಿ, ನಾಳೆ ತನಕ ಹೆಂಗಾದ ನೋಡ್ಕೊಂಡು ಮುಂದೆ ಪ್ಲಾನ್ ಮಾಡುವ. ಸರಿ, ಹಂಗೆ ಮಾಡೋ. ನಮ್ ಡ್ಯಾಡು ಹೆಂಗವ್ರೆ? ಆ ಮನುಷ್ಯ ಅಂತೂ ಬೆಲ್ಲದಲ್ಲಿ ಸಿಕ್ಕಾಕಿಕೊಂಡಿರುವ ಇಲ್ಲಿ ಮರಿಯ ನಮೂನೆ ಆಗಿದ್ದಾರೆ. ರಿಂಗ್ ಮಾಸ್ಟರ್ ನೋಡಿಕೊಂಡು ಹಾಗೆ ಆ ಮನುಷ್ಯನನ್ನು ನೋಡಿಕೊಂಡೇ ಬಂದೆ. ಎಂಥದಿದು? ಇಬ್ಬರು ಚುನಾವಣೆಯಲ್ಲಿ ಠೇವಣಿ ಕಳ್ಕೊಂಡವರು ನಮ್ಮನೆ ಕೂತಿದ್ದೀರಾ? ಯಾವ ಪಕ್ಷದಲ್ಲಿ ಸೀಟ್ ಬೇಕು ನನ್ನ ಹತ್ರ ಹೇಳಿ, ನಾನು ಕೊಡಿಸ್ತೇನೆ. ಏಯ್, ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಸೀಟ್ ಕಿತ್ಕೊಂಡು ಹೋಗ್ಬೇಕು, ಹಂಗ್ ಬಾರಿಸ್ಬಿಡ್ತೀನಿ. ಐ ಲೈಕ್ ಇಟ್. ನಿಮ್ಮ ಕೆಲಸವೇ ಅದಲ್ವಾ? ಬೇರೆಯವ್ರನ್ನು ನೆಮ್ಮದಿಯಾಗಿ ಇಡ್ಲಿಕ್ಕೆ ನೀವು ಇಬ್ಬರು ಯಾವಾಗ ಬಿಟ್ಟಿದ್ದೀರಾ? ಏಯ್, ಏನ್ ಮಾತಾಡ್ತಿದ್ಯಾ ನೀನು? ನಾವಂಥದ್ದು ಏನೋ ಮಾಡಿದ್ದೀವಿ. ನಮ್ ಡ್ಯಾಡು ಹಂಗೆ ಕೇಳಿದ್ರ ಇಷ್ಟೆಲ್ಲ ಮಾಡಿರೋದು ಸಾಕಾಗಲ್ ಮತ್ತೆ ಕೇಳ್ಬೇಕಿತ್ತು. ಕೇಳದಿರ್ತೇನಾ? ನಾನು ಕೇಳಿದ ಪ್ರಶ್ನೆಗೆ ನಿಮ್ಮ ಡ್ಯಾಡುವಿನ ತಲೆಯ ಮೇಲಿರುವ ಹೆಲ್ಮೆಟ್ ಅಲ್ಲಾಡಿ ಹೋಯ್ತು. ಅಂತದೇನ್ ಕೇಳಿದ್ರಿ? ನಿಮ್ಮ ಹೆಲ್ಮೆಟಿನ ಮೇಲೆ ಪ್ರಮಾಣ ಮಾಡಿ ಹೇಳಿ, ನೀವು ಪುಟ್ಟಕ್ಕನಿಗೆ ಅನ್ಯಾಯ ಮಾಡಲಿಲ್ಲ ಅಂತ. ಹೆಲ್ಮೆಟಿನ ಮೇಲೆ ತಲೆ ಕೆರ್ಕೊಂಡ್ರೆ ಕೆರ್ತಾ ಹೋಗುದಿಲ್ಲ. ಹಾಗೆ ಮಾಡಿರೋ ತಪ್ಪು ಗೊತ್ತಿದ್ರು ಅದನ್ನು ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ. ರಾಕಿ, ಇಂಥವ್ರಿಗೆ ಏನ್ ಹೇಳಿದ್ರು ಅರ್ಥ ಮಾಡ್ಕೊಳಲ್ಲ. ಅವ್ರು ಮಾಡಿದ್ದೆ ಸರಿ ಅಂತ ವಾದ ಮಾಡ್ತಾರೆ. ಐ ಲೈಕ್ ಇಟ್. ನನಗೂ ಇಂಥವರೇ ಬೇಕಾಗಿದ್ದದ್ದು. ಓಯ್ ಅಂಕಲ್, ನೀವು ಮಾಡಿರುವ ತಪ್ಪಿಗೆ ಪುಟ್ಟಕ್ಕ ಮನೆ ಬಿಟ್ಟು ಹೋಗಿದ್ದಾರೆ ಅಂತೇಳಿ ನೀವು ನೆನೆಸಿದ್ದೀರಾ. ಆದರೆ ಅವರು ಬದುಕಿದಾರ ಸತ್ತಿದ್ದಾರೆ ಅಂತೇಳಿ ಯೋಚನೆ ಮಾಡಿದ್ದೀರಾ? ಹಂಗೆ ಹೇಳಿದ್ರ? ಅದಕ್ಕೆ ಅವ್ರೇನು ಹೇಳಿದ್ರು? ಹೇಳುದೆಂತ, ನಾನು ಕೇಳಿದ ಪ್ರಶ್ನೆಗೆ ಬದುರು ಹುಟ್ಟಿದ್ರು. ನಾನು ಅಲ್ಲಿದ್ದಿದ್ರೆ ಪಂಚಾಯ್ ಮಾಡ್ತಿದ್ದೀನಿ. ಪಂಜೆ ಎಲ್ಲ ಪುಟ್ಟಕ್ಕದು ಎಂಜಾಯ್. ಹಿಡಿದ್ರಿ ಚಾಡ. ಆಮೇಲೆ ಏನಾಯ್ತು? ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡಿ ಅಂಕಲ್. ಲೇ, ಇಂಥ ಕಿತ್ತೋಗಿರೋ ಪ್ರಶ್ನೆಗೆ ಏನೋ ಉತ್ತರ ಕೊಡಕ್ಕಾಗುತ್ತೆ? ನಾನು ಕೇಳಿದ್ದು ಮಾಮ ಹತ್ರ. ನೀವೆಂತದಕ್ಕೆ ಸಂಜೆಯಲ್ಲಿ ಬರುವ ಸಂದೀಪನ ತರ ಆಡ್ತೀರಾ? ಹೇಗೆ ಅಂಕಲ್, ನಿಮ್ಮ ಮಗಳು ಬದುಕಿದ್ದಾರೆ ಅಂತೀರಾ? ಏನಿಲ್ಲ ಸರ್, ಅಪಶಕನಕ್ಕೆ ಮಾತಾಡಬೇಡ. ಅವಳು ನನ್ನ ಬಗ್ಗೆ ಕೋಪ ಮಾಡ್ಕೊಂಡಿರ್ಬೋದು,
ಆದರೆ ಹಾಗೆಲ್ಲ ಏನು ಮಾಡ್ಕೊಂಡಿರಲ್ಲ. ಅದು ನಿಮ್ಮ ಭ್ರಮೆ ಅಷ್ಟೇ. ಪುಟ್ಟಕ್ಕ ನಮ್ಮ ಮನಸ್ಸು ಎಂಥದ್ದು ಅಂತೇಳಿ ನನಗೆ ಗೊತ್ತುಂಟು. ಜೋರಾಗಿ ಹೆಚ್ಚಿದ್ರೆ ತರಕಾರಿಗೆ ನೋಯ್ತದೆ ಅಂತೇಳಿ ನಿಧಾನವಾಗಿ ಹೆಚ್ಚುವವರು. ಅಂಥವ್ರ ಬೆನ್ನಿಂದ ಚೂರಿ ಹಾಕಿದ್ರಲ್ಲ, ಈಗ ಅವ್ರು ಅದೇ ಫೀಲ್ ತಗೊಂಡು ಯಾವುದಾದ್ರೂ ಟ್ರೈನಿಗೆ ಹೋಗಿ ತಲೆ ಕೊಟ್ಟಿದ್ರೆ, ಅಲ್ಲ ಬಾವಿಗಾರಿ ತತ್ತಿದ್ರೆ, ಅಲ್ಲ ಡ್ರೈವರಿಂದ ದಾರಿ ಕೊಟ್ಟ ನಿಲ್ಸು ಏನನ್ನು ಹೇಳಿ ಎದುರಿಸ್ಬೇಡ. ನೋಡು, ನನ್ನ ಮಗಳು ಅಂಥದ್ದು ಏನು ಮಾಡ್ಕೊಂಡಿರಲ್ಲ, ತುಂಬಾ ಧೈರ್ಯವಂತೆ. ನಮ್ ದಾಡು ಹಂಗೆ ಹೇಳಿದ್ರ ನೋಡಿದ್ರ್ಯಾ ಅವ್ರಿಗೆ ನನ್ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ. ಎಷ್ಟೇ ಆದ್ರೂ ನಾನು ಅವ್ರು ಬೆಳೆಸಿರೋ ಮಗಳಲ್ವಾ. ಅದಕ್ಕೆ ನಿಮ್ಮ ತಾಳಿಯನ್ನು ದೂರ ಮಾಡ್ಲಿಕ್ಕೆ ನೋಡಿದ್ದು. ಅಲ್ಲ, ಆ ಮನುಷ್ಯ ಇಷ್ಟೆಲ್ಲ ಮಾಡಿದ್ರು ನಿಮಗೆ ಅವರ ಮೇಲಿರೋ ಪ್ರೀತಿ ಕಡಿಮೆ ಆಗುದಿಲ್ಲಲ್ಲ? ಅದು ಪ್ರೀತಿ ಅಂತ ಅಲ್ಲ ನೀ, ಅವ್ರು ಏನೋ ಮಾಡಕ್ ಹೋಗಿ ಹಿಂಗ ಆಗ್ಬಿಟ್ಟದೆ. ಇದಕ್ಕೆ ಹೇಳುದು ಪುಟ್ಟಕ್ಕ, ಕರುಳಿನ ಸಂಬಂಧ ಅಂತ. ಅವರು ಒಳ್ಳೆ ಕೆಲಸ ಮಾಡುವಾಗಿರ್ತಿದ್ರೆ ಇಂಥ ಕೆಟ್ಟ ಯೋಚನೆ ಎಂತದಕ್ಕೆ ಮಾಡ್ತಿದ್ರು? ಈಗ ಆ ವಿಷಯ ಬಿಡಿ, ಅದಕ್ಕೆ ನೀ ಚಾಡ. ಅವನೇ ಇಲ್ಲಿ ಬಂದಿದ್ದಾನೆ, ಇಷ್ಟೊತ್ತು ಗಂಟೆ ಇಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ದ. ಕಾಪಿ ತರ್ತೀನಿ ಅಂತ ಅಡ್ಗೆ ಮನೆಗೆ ಹೋದ, ಅಷ್ಟೆಲ್ಲ ಹೊರಟೋಗ್ಬಿಟ್ಟು ಅವನೇ. ಆಮೇಲೆ ಪುಟ್ಮಲಿ ಆ ಹೆಲ್ಮೆಟ್ ಹತ್ಮ ನಮ್ಮ ಮಟ್ಟಿಗೆ ಯಾಕಮ್ಮೆ ಬಂದಿದ್ದ? ಅದು ಅವನ ಹೆಸರು ಹೇಳ್ಕೊಂಡು ಯಾರ್ಯಾರೋ ಏನೇನೋ ಮಾಡಾರಂತೆ, ಅದೆಲ್ಲ ತಪ್ಪು ಅಂತ ಹೇಳಕ್ ಬಂದಿದ್ದ. ಶಂಕರೇಶ್ವರ, ಅವ ನನ್ನನ್ನೇ ಹುಡಿಕೊಂಡ್ ಬಂದಿದ್ದ ಅನ್ಸುತ್ತೆ. ಇಷ್ಟು ಬಿರ್ನ ಅವನ್ಗ ನನ್ನ ವಿಷಯ ಗೊತ್ತಾಗೋಯ್ತಾ? ಇನ್ಯಾವತ್ತು ಅವನ ಹೆಸರು ಎತ್ತಲ್ಲಪ್ಪ. ಬಾಬಣ್ಣ ಇಷ್ಟೊತ್ತು ಗಂಟೆ ತೊಗಲ್ಗೊಂಬೆ ತರ ಆಡ್ತಾ ಇದ್ದರು, ಅವನ ಹೆಸರು ಕೇಳ್ಬಿಟ್ಟು ಯಾಕೆ ಬೆದ್ರಗೊಂಬೆ ತರ ನಿಂತ್ಕೊಬಿಟ್ರಿ? ಅವನು ಅಂದ್ರೆ ಹೆದರಿಕೆಯಾ? ನೀವ್ಯಾನು ಹೆದರ್ಕೋಬೇಡಿ, ಅವನು ನಂತವ ಸಾನೆ ಪ್ರೀತಿಯಿಂದ ಮಾತಾಡ್ದ. ನಿಮ್ಗೆ ಆಗಕ್ಕೂ ನಾ ಬಿಡಲ್ಲ. ಆಮೇಲೆ ಪುಟ್ಮಲಿ ಇನ್ನೊಂದ್ಸತ ಹೆಲ್ಮೆಟ್ ಅನ್ಮ ನಮ್ಮ ಮಟ್ಟಿಗೆ ಬಂದಿಟ್ಕಲ್ಲ ನಂಗೆ ಏಳಮ್ಮೆ ಅಂತವ್ ನನಗೆ ಕ್ಷಮೆ ಕೇಳ್ಬಿಡ್ತೀನಿ. ಸರಿ ಬಾಬಣ್ಣ, ಹಂಗೆ ಮಾಡ್ತೀನಿ. ಅದೇ ನೀವು ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ಹಾಕ ಓಡಾಡ್ಬೇಡಿ. ಆಮೇಲೆ ಪುಟ್ಮಲಿ ಸಿಂಹ ಗರ್ಜಿಸಿದ್ರೆ ಕಾಡ್ ನಡಗುತ್ತೆ, ಈ ಗೌಡ ಗರ್ಜಿಸಿದ್ರೆ ಇಡೀ ನಾಡೇ ನಡಗ್ತದೆ. ಹೆಲ್ಮೆಟ್ ಹಾಕೊಂಡು ಓಡಾಡೋದು ಏನಿದ್ರು ನಿಮ್ಮ ಸೆಂಚುರಿ ಗೌಡದ್ದು. ಮಧುರ ಅವ್ರೆ ಬನ್ನಿ ಬನ್ನಿ ಗೌಡ್ರೆ, ನಿಮ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ. ವೆಂಕಟೇಶ್ವರ, ಏನಪ್ಪ ನಿನ್ನ ಲೀಲೆ. ಮಧುರ ಅವ್ರೆ, ನೀವು ನನಗೋಸ್ಕರ ಕಾಯ್ತಾ ಇದ್ದೀರಿ ಅಂದ್ರೆ ನಂಗೆ ನಂಬಕ್ಕೆ ಆಯ್ತಾ ಇಲ್ಲ. ನಂಬ್ಲೇಬೇಕು ಗೌಡ್ರೆ, ನೀವ್ ಇಷ್ಟ ದಿನ ಬಂದಾಗ ಜೇನ್ನೊಣ ತಲೆ ತಿನ್ನಕ್ ಬಂತಲ್ಲಪ್ಪ ಅನ್ಕೋತಿದ್ದೆ. ಆದ್ರೆ ನೀವ್ ತೋರ್ಸಿದ ಬುದ್ಧಿವಂತಿಕೆಗೆ ನಿಮ್ನ ವೇಟ್ ಮಾಡೋ ರೀತಿ ಆಗಿದೆ. ಹಂಗೆಲ್ಲ ಯಾನು ಇಲ್ಲ ಕಂಪುಡಿ ಮಧುರ ಅವ್ರೆ. ಯಾರೇ ಕಷ್ಟದಲ್ಲಿದ್ರು ಈ ಗೌಡ ಹಂಗೆ ಮಾಡ್ತಿದ್ದ. ಅದ್ರಲ್ಲೂ ನೀವು ಕಷ್ಟದಲ್ಲಿದ್ದಾರೆ ಅಂದ್ಮೇಲೆ ಆ ಥರ ಬುದ್ಧಿವಂತಿಕೆ ತೋರಿಸ್ತೇನಕ್ಕದ್ದ. ನೀವ್ ಏನೇ ಹೇಳಿ ಗೌಡ್ರೆ, ನೀವ್ ಮಾಡಿದ ಕೆಲ್ಸಕ್ಕೆ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಗಂಡ ಅನ್ಸ್ಕೊಂಡವ್ರೆ ಕೈ ಕಟ್ಕೊಂಡು ನಿಂತಿದ್ರು, ಅಂಥದ್ರಲ್ಲಿ ನೀವ್ ನನ್ನ ಕಾಪಾಡಿದ್ರಲ್ಲ, ಅದು ನಿಮ್ ದೊಡ್ಡ ಗುಣ. ಅದಕ್ಕೆ ಹೇಳೋದು ನನ್ನನ್ನು ಗಂಡನ್ ಮಾಡ್ಕೊಳ್ಳಿ ಅಂತ. ಏನೋ ಹೇಳ್ದಂಗಿತ್ತು. ಅದು ನೀವು ನನ್ನ ಶಾನೆ ಹೊಗಳ್ತಾ ಇದ್ದಾರಿ ಅಂದಿ. ಅಯ್ಯೋ ಗೌಡ್ರೆ, ನಿಮ್ನ ಎಷ್ಟ್ ಹೋಗ್ಲಿದ್ರು ಸಾಲಲ್ಲ. ಒಂದ್ ನಿಮಿಷ ಇರಿ. ಶಂಕರೇಶ್ವರ, ಏನಪ್ಪ ನಿನ್ನ ಲೀಲೆ. ಕೊನೆಗೂ ಮಧುರ ಅವ್ರನ್ನ ನನ್ನ ಇಷ್ಟಪಡಂಗೆ ಮಾಡ್ಬಿಟ್ಟೆಲ್ಲ. ಈ ಸತಿ ಗಣಪತಿ ಹಬ್ಬಕ್ಕೆ ದೇವಸ್ಥಾನಕ್ಕೆ ಬಂದು ಒಂಚು ಬಾಳೆಹಣ್ಣ ನೈವೇದ್ಯ ಅಂತ ಮಾಡಕ್ಬಿಡ್ತೀನಿ. ಗೌಡ್ರೆ, ನಿಮ್ಗೋಸ್ಕರ ಹಲ್ವಾ ಮಾಡ್ಕೊಂಡ್ ಬಂದಿದ್ದೀನಿ, ತಗೊಳ್ಳಿ. ನೀವು ಕೊಟ್ಟ ಮೇಲೆ ತಿಂದೆ ಇದನ್ನ ಕೊಡಿ. ಇಲ್ಲಿ ಹೆಲ್ಮೆಟ್ ಹನುಮಣ್ಣ ಅಂದ್ರೆ ಯಾರು? ಇವ್ರೆ. ಮಧುರ ಅವ್ರೆ, ನಾನೇ ಹೆಲ್ಮೆಟ್ ಅನ್ಮಂತ ಯಾಕೆ ಹೇಳಿದ್ರಿ? ಬಿಡಿ ಗೌಡ್ರೆ, ಒಂದ್ಸಲ ಸುಳ್ಳು ಹೇಳಿದ್ರೆ ಏನೂ ಆಗಲ್ಲ. ಹೇಗಿದ್ರು ಹೆಲ್ಮೆಟ್ ಹನುಮಾನ ಯಾರು ನೋಡಿಲ್ವಲ್ಲ, ನೀವೇ ಅವ್ರ ಥರ ಆಕ್ಟ್ ಮಾಡಿ. ತೊಂದರೆ ಇಲ್ಲ. ಏನು ನಿನ್ನ ಪ್ರಾಬ್ಲಮ್ಮು? ನನ್ನಿಂದ ಏನಾಗಬೇಕಿತ್ತು? ಅಣ್ಣ, ನಮ್ಮ ಏರಿಯಾ ಕೊಳೆಯಲ್ಲಿ ನೀರೇ ಬರ್ತಾ ಇಲ್ಲ ಅಣ್ಣ. ಅದಕ್ಕೆ ನಾನು ಬಂದು ಬಿಡ್ಬೇಕಿತ್ತಾ? ಹಾಗಲ್ಲ ಅಣ್ಣ, ಅಲ್ಲಿ ನೀರು ಬರೋ ಹಾಗೆ ಮಾಡೋದ್ರಿಂದ ನಮ್ಮ ಹೆಣ್ಮಕ್ಳು ಪಕ್ಕದ ಬೀದಿಗೆ ಹೋಗ್ಬಿಟ್ಟು ನೀರು ತರ ತಪ್ಪುತ್ತೆ ಅಂತ. ಅದು ಅಲ್ಲದೆ ನೀವು ಹೆಣ್ಮಕ್ಳ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿರೋದ್ರಿಂದ ನಾನೇ ಅವ್ರ ಪರವಾಗಿ ಬಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಣ್ಣ. ಸರಿ, ನಿನ್ನ ಕೆಲಸನ ನಾನು ಮಾಡ್ಕೊಡ್ತೀನಿ, ಹೊರಡು. ಆದರೆ ನಾನು ಇಲ್ಲಿರೋ ವಿಷಯನ ಯಾರಿಗೂ ಹೇಳಬಾರ್ದು. ಆಯ್ತಣ್ಣ, ಬರ್ತೀನಿ ಅಣ್ಣ. ನೋಡಿದ್ರೆ ಮಧುರ ಅವ್ರೆ, ಇಂಥ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ನನ್ನನ್ನು ಬಳಸ್ಕೊತಾರೆ. ಸರ್ಕಾರ ಇರೋದು ಯಾಕೆ ಹೇಳಿ? ದುಡ್ಡು ಮಾಡಕ್ಕೆ, ಹಗರಣ ಮಾಡಕ್ಕೆ. ಕಣ್ಣಾರೆ ನೋಡ್ತಿದೀವಲ್ಲ ಗೌಡ್ರೆ, ಅವ್ರಿಗೆ ಅವ್ರ ಸೀಟ್ನ ಉಳಿಸ್ಕೊಂಡ್ರೆ ಸಾಕಾಗಿದೆ. ಇನ್ ಜನರ ಕಡೆ ಎಲ್ಲಿ ಗಮನ ಕೊಡ್ತಾರೆ ಹೇಳಿ? ಅದಕ್ಕೆ ಇಂಥವ್ರು ನಿಮ್ಮ ಹತ್ರ ಬರ್ತಿದ್ದಾರೆ, ಹೋಗಿ ಸಹಾಯ ಮಾಡಿ. ಯಾನ್ ಮಧುರ ಅವ್ರೆ, ನಾನು ಹೆಲ್ಮೆಟ್ ನಮ್ಮಿಂದ ದೂರ ಆಗಬೇಕು ಅಂತಿದ್ರೆ ನೀವು ದಂಡಕ್ಕೆ ಸೇರಿಸ್ತಾ ಇದ್ದಾರೆ. ತೊಂದರೆ ಇಲ್ಲ, ನಿಮಗೋಸ್ಕರ ಅವ್ರ ಕೆಲಸನ ಮಾಡಿಕೊಟ್ಬಿಟ್ಟು ಬರ್ತೀನಿ. ವೈರಿಂಗ್ ಮಾಸ್ಟ್ರೆ, ನೀವೇ ಹೆಲ್ಮೆಟ್ ಅಂತೇಳಿ ನಮಗೆ ಗೊತ್ತೇ ಇರಲಿಲ್ಲ ಮರ್ರೆ. ನೀವು ಕೆಲಸಕ್ಕೆ ಬಾರದವರು ಜಿಪುಣ ಚೌಕಿವಾಲ್ ಅಂತೇಳಿ ನೆನೆಸಿದ್ವಿ. ಇಲ್ಲ
ನಿಮ್ ವಿಷಯ ಕೇಳಿ ತುಂಬಾ ಸಂತೋಷ ಆಯ್ತು. ಇನ್ ಮುಂದೆ ನೀವ್ ಮಾಡೋ ಕೆಲಸದಲ್ಲಿ ನಾವು ಜೊತೆಯಾಗಿರ್ತೀವಿ. ಅಪ್ಪ ಕೆಕ್ಕಪ್ಪುಲ ಕಲ್ಟಿವೇಟ್ರು, ದಯವಿಟ್ಟು ನನಗೆ ಯಾರು ಸಹಾಯ ಮಾಡಕ್ ಬರಬೇಡಿ. ನೀವು ಹೆಂಗಿದಾರೋ ಹಂಗೆ ಎದ್ಬಿಡಿ. ಆಮೇಲೆ ಒಂದು ಮಾಡಕ್ ಹೋಗಿ ಎರಡಾದ್ರೆ ಕಷ್ಟ. ಇಲ್ಲಪ್ಪ, ನಾವು ಒಂದನ್ನೇ ಒಂದು ಅಂದ್ಕೊಂಡು ಮಾಡ್ತೇವೆ. ನೀವು ಮಾತ್ರ ಹೆಲ್ಮೆಟ್ ಹಾಕೊಂಡು ಒಳ್ಳೆ ಕೆಲಸ ಮಾಡಿ. ನಾವು ಹೆಲ್ಮೆಟ್ ಅನ್ನ ಪೂಜೆ ಮಾಡುವಾಗೆ ಮಾಡ್ತೇವೆ. ಕ್ಯಾಚ್ ಕ್ಯಾಚ್ ಕ್ಯಾಚ್. ಗೆಳೆಯ, ಬನ್ನಿ ಬನ್ನಿ. ನೆನ್ನೆ ಮಾಡೋದು ಒಂಚೂರು ಸರಿ ಇಲ್ಲ. ನನ್ ಕಾಪಿ ತಕೊಂಡ್ ಬರೋಷ್ಟರಲ್ಲಿ ಹೇಳ್ದೆ ಹೋಗ್ಬಿಟ್ಟಿದ್ದೀರಿ ಅಲ್ಲ. ಹೇಳ್ಬಿಟ್ಟೆ ಹೋಗೋಣ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ಒಂದು ಹೆಣ್ಣು ಕಾಪಾಡಿ ಕಾಪಾಡಿ ಅಂತ ಕೂಗ್ದಂಗಾಯ್ತು. ಹೋಗಿ ಕಾಪಾಡ್ಬಿಟ್ಟು ಬಂದೆ. ನೀವು ಸಾನೆ ಒಳ್ಳೆಯವರು ಬಿಡಿ. ನಿಮ್ಮಂತವ್ರು ಇರೋದಕ್ಕೆ ಹೆಣ್ಣೆಕ್ಳು ತಲೆ ಎತ್ಕೊಂಡು ಓಡಾಡಂಗ್ ಆಗಿರೋದು. ತಲೆ ಎತ್ಕೊಂಡು ಓಡಾಡ್ಲೇಬೇಕು, ಇಲ್ಲ ಅಂದ್ರೆ ಎದುರುಗಡೆ ಬರೋ ಗಾಡಿಗೆ ತಲೆ ಹೊಡ್ಕೋಬೇಕಾಗತ್ತೆ. ಏನಿದು ಅಪಸ್ವರ? ನಿಮ್ಮ ಮಧುರವಾದ ಸ್ವರದ ಮುಂದೆ ಯಾವ ಅಪಸ್ವರನೂ ಇಲ್ಲ ಬಿಡಿ. ಹೀಗೆ ಮಾತಾಡ್ತಿರ್ತಿರೋ ಇಲ್ಲ ಏನಾದ್ರೂ ತರ್ತಿರೋ, ನೆನ್ನೆದು ಒಟ್ಟಿಗೆ ಮುಗಿಸ್ಬಿಟ್ಟು ಹೋಗ್ಬಿಡ್ತೀನಿ. ನೋಡಿ, ನಿಮ್ ನೋಡಿದ ಖುಷಿಗೆ ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಬನ್ನಿ, ಹಾಗಿದ್ರೆ ಡ್ಯಾನ್ಸ್ ಮಾಡೋಣ. ಸುಮ್ಮನೆ ತಮಾಷೆ ಮಾಡ್ದೇರಿ. ಹೋಗಿ ಕಾಫಿ ತಗೊಂಬನ್ನಿ. ತತ್ತಿರಿ, ಹಂಗಾಗಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನಿ. ಆದ್ರೆ ಮೀಟ್ರ್ ಅದಲ್ಲ. ಅಮ್ಮಿ ಪುಟ್ಮಲ್ಲಿ, ಅದು ಮೀಟ್ರ್ ಅಲ್ಲ, ಮ್ಯಾಟ್ರು. ಹೇಳಿದ್ರೆ ಜಾಡ. ಅತ್ತೆಮ್ಮ, ಅದೇನಾಯ್ತು ಅಂದ್ರೆ ಎಷ್ಟಾಯ್ತು? ಆ ಮುಟ್ಟಲ್ಲಿ ನನ್ಗೆ ಯಾಕೆ ಬೇಕಿತ್ತು ಅವ್ನ್ ಸಾವಾಸ? ಚಡ್ಡಿ ಬನ್ನಿಯನ್ನು ಮಾರ್ಕೊಂಡು ತೆಪ್ಪಗೆ ಅಟ್ಟಿಲಿರ ಕಾಯ್ತಿರ್ಲಿಲ್ವಾ? ಅದೇ ನನಗೂ ಗೊತ್ತಾಯ್ತಿಲ್ಲ ಅತ್ತೆಮ್ಮ. ಸುಮ್ನೆ ಯಾನ ಮಾಡಕ್ ಹೋಗಿ ತಲೆ ಕಳ್ಕೊಳಂಗ್ ಆಯ್ತದೆ. ಆ ದನಕಾಯನ ಅಲ್ಲಿದ್ರೆ ಫೋನ್ ಕೊಡು, ನಾನು ಅವನು ಬುದ್ಧಿ ಹೇಳ್ತೀನಿ. ಆ ಥರ ಅಟ್ಟಿ ಬಿಟ್ಟು ಹೋದವರು ಫೋನ್ ಮಾಡಿದ್ರು ತೆಗಿತಾ ಇಲ್ಲ. ಅದಕ್ಕೆ ನಂಗೆ ಸಾನೆ ಹೆದರಿಕೆ ಆಗ್ಬಿಟ್ಟದೆ. ಅವನಿಗೇನು ಆಗಲ್ಲ ಕುಸು, ಅವನು ಒಂಥರ ಗಟ್ಟಿ ಪಿಂಡ. ಬೆಂಕಿಲ್ ಹಾಕಿದ್ರು ಎದ್ ಬರ್ತಾನೆ. ನೀನ್ ಧೈರ್ಯವಾಗಿರು. ಅವ್ರ ಅಟ್ಟಿಗೆ ಬರೋವರೆಗೂ ನನಗೆ ಧೈರ್ಯ ಇರಲ್ಲ ಅತ್ತೆವ್ವ. ಆ ಹೆಲ್ಮೆಟ್ ಅನ್ಮ ಬಂದು ಯಾವಾಗ ಏನ್ ಮಾಡ್ಬಿಡ್ತಾನೋ ಅಂತ ಭಯ ಆಯ್ತದ. ನೀನ್ ಯಾಕೆ ಭಯ ಪಟ್ಟಿಯೇ? ನಾನು ಇವನೇ ಒತ್ತಾರನೆ ಅಲ್ಲಿಗೆ ಬಂದು ಆ ದನಕಾಯನ ಬುದ್ಧಿ ಕಲಿಸ್ತೀನಿ. ಅಲ್ಲಿವರೆಗೂ ನೀನ್ ಸಮಾಧಾನವಾಗಿರು. ಸಾನೆ ಲೇಟ್ ಆಯ್ತು, ಹೋಗುಂಡು ಮಲ್ಗು. ಆಯ್ತು ಅತ್ತೆವ್ವ, ನೀವು ಹೇಳ್ದಂಗೆ ಮಾಡ್ತೀನಿ. ಬಾಬಣ್ಣ, ಇಷ್ಟೊತ್ ಗಂಟೆ ಎಲ್ಲೋಗಿದ್ರಿ? ಸುಡುಗಾಡ್ಲಿ ಹೆಣ ಸುಡಕ್ ಸೌದಾರಿನಿರುವಂತೆ ತರ್ಕೊಡಕ್ ಹೋಗಿದ್ದಿ. ಎಂತ ಮಾತು ಅಂತ ಆಡಿರಿ? ಕೇಳು ಬರ್ದ ಪ್ರಶ್ನೆ ಕೇಳೋದು ಹಿಂಗೆ ಮಾತಾಡೋದು. ದುಡ್ಕೊಂಬರ ಗಂಡಸ್ಕ ಆಚೆ ನೂರಾರು ಕೆಲಸ ಇರ್ತದೆ. ನೀನ್ ದಿನ ಒಂದೇ ಟೈಮಿಗೆ ಬರಕಂದ. ಬಾಬಣ್ಣ, ನಾನು ಕೇಳ್ದದು ಅದಕ್ಕಲ್ಲ. ಇವತ್ತು ಪುನಃ ಹೆಲ್ಮೆಟ್ ಅನ್ಮ ಅಟ್ಟಿಗೆ ಬಂದಿದ್ದ. ಪುನಃ ಹೆಲ್ಮೆಟ್ ಅನ್ಮ ಅಟ್ಟಿಗೆ ಬಂದಿದ್ದಮ್ಮೆ. ಯಾನನ್ನ? ಅವನು ಒಳ್ಳೆ ಕೆಲಸ ಮಾಡನಂತೆ. ನೀವು ರೋಲ್ ಕಾಲ್ ತಕೊಂಡು ಅವನ ಹೆಸರಿಗೆ ಮಸಿ ಬಳಿತಾ ಇದ್ದೀರಂತೆ. ನಿನ್ ಗಂಡನಿಗೆ ಬುದ್ಧಿ ಹೇಳು, ಇಲ್ಲ ಅಂದ್ರೆ ಅವನ ತಲೆ ತೆಗೆದು ನಿನ್ ತಾಳೆ ಕಿತ್ಕೊಂಡ್ಬಿಡ್ತೀನಿ ಅಂದ್ರ. ಅಷ್ಟಿಯಾ? ಶಂಕರೇಶ್ವರ, ಏನಪ್ಪ ನಿನ್ನ ಲೀಲೆ. ಹಾಲು ಕೊಡವನು ನೀನೇ, ಅದಕ್ಕೆ ಹುಳಿ ಹಿಂಡವನು ನೀನೇ. ನಾನು ಯಾರು ತಪ್ಪು ಮಾಡಿದೆ ಅಂತ ಈ ಪಟ್ಟಿ ಶಿಕ್ಷೆ ಕೊಡ್ತಾ ಇದೆ. ಬಾಬಣ್ಣ, ನೀವ್ಯಾಕಂತ ಕೆಲಸನೆಲ್ಲ ಮಾಡರಿ, ಅದನ್ನೆಲ್ಲ ಬಿಟ್ಬಿಡಿ. ನಾ ಏನು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ. ನನ್ನ ಪಡಗ್ ನಾ ಅವನಿ. ಬಾಬಣ್ಣ, ನೀವು ಕೆಟ್ಟ ಕೆಲಸ ಮಾಡಲಿಲ್ಲ ಅಂದ್ರೆ ಅವನು ಯಾಕಂಗ್ ಮಾತಾಡೋನು? ನನಗನ್ನಿಸ್ತದೆ ನೀವೇನೋ ತಪ್ಪು ಮಾಡ್ತಾ ಇದ್ದೀರಿ ಅಂತ. ಅದಕ್ಕೆ ಅವ್ನು ಕೋಪ ಮಾಡ್ಕೊಂಡೋಗಿ ಮಾತಾಡೋದು. ಏನಮ್ಮೆ, ಗಂಡನ ಮಾತಿಗಿಂತ ನಿನ್ಗೆ ಅವನ ಮಾತು ಮೇಲೆ ನಂಬಿಕೆ ಜಾಸ್ತಿಯಾ? ಬಾಬಣ್ಣ, ನಾನು ನಿಮ್ಮ ಮಾತು ನಂಬ್ತೀನಿ, ಜೊತ್ಕ ಅವನ ಮಾತನ್ನು ನಂಬ್ತೀನಿ ಅನ್ನಿ. ಒಂದು ಕೆಲಸ ಮಾಡಿ, ವರ್ಷ ದಿನ ಊರ್ ಬಿಟ್ಟು ಹೋಗ್ಬಿಡಿ. ಗೌಡ್ರ ವಂಶ ಎದುರಾಕೊಂಡವ್ರ ಧ್ವಂಸ. ಯಾವುದೇ ಕಾರಣಕ್ಕೂ ನಾನು ಈ ಊರು ಬಿಟ್ಟು ಹೋಗಲ್ಲ. ಅದ್ಯಾನದ್ದು ಆಗ್ಲಿ, ನಾನು ಇಲ್ಲೇ ಇದ್ಕೊಂಡು ಒಬ್ನೇ ಸಿಂಹ ಥರ ಎದುರಿಸ್ತೀನಿ. ಯಾರ ನೀವು ಒತ್ತರ ಈ ಪಟ್ಟಿ ಹೆಲ್ಮೆಟ್ ಹಾಕೊಂಡು ನಮ್ಮ ಮಟ್ಟಿ ಚೊರಕ್ ಬಂದ್ಬಿಟ್ಟಿದಾರಿ. ಇನ್ನೇನು ನಿನ್ ತರ ರೋಲ್ ಕಾಲ್ ಮಾಡ್ಕೊಂಡು ಬದುಕಬೇಕಿತ್ತಾ? ಹಂಗೆಲ್ಲ ಹೇಳ್ಬೇಡಿ. ನಾನು ರೋಲ್ ಕಾಲ್ ಮಾಡ್ಕೊಂಡ್ ಬದುಕ್ತಾ ಇಲ್ಲ, ಮರ್ಯಾದೆಗೆ ಬದುಕ್ತಾವ್ನಿ. ನೀನ್ ಎಂತವನು ಅಂತ ಚೆನ್ನಾಗಿ ತಿಳ್ಕೊಂಡೆ ಇಲ್ಲಿಗೆ ಬಂದಿವ್ನಿ. ನಿನ್ನಿಂದ ನನ್ಗೊಂದು ಸಹಾಯ ಆಗ್ಬೇಕಿತ್ತು, ಮಾಡ್ಕೊಡ್ತೀಯಾ? ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀವ್ನಿ. ನೀವು ದುಡ್ಡು ಕೊಡ್ತೀನಿ ಅಂದ್ರೆ ನಾ ಎಂತ ಸಹಾಯ ಬೇಕಾದ್ರೂ ಮಾಡ್ತೀನಿ. ಇಲ್ಲೊಬ್ಬ ದನಕಾಯನು ಶ್ರೀರಾಮಚಂದ್ರ ಗೌಡ ಅಂತ ಅವನೇ, ಅವ್ನ ತಲೆ ತೆಗ್ದು ನಂಗೆ ಕೊಡ್ಬೇಕು. ನೀವು ವಾಯ್ಸ್ ಕೇಳ್ತಾ ಇದ್ರೆ ನೀವು ಹೆಲ್ಮೆಟ್ ಅನ್ನು ಮುನ್ನ ಹೂವು ಅನ್ನಿಸ್ತಾ ಇದೆ. ನಾನು ಹನುಮನವ್ವ ಅಲ್ಲ, ರಾಮನವ್ವ. ಅತ್ಯವ,
ಯಾನ ಇದು ಹೆಲ್ಮೆಟ್ ಹಾಕ ಬಂದ್ಬಿಟ್ಟಿದ್ದೀರಿ? ಇವನು ಬಂಡವಾಳ ಬಯಲ್ ಮಾಡಕ್ಕೆ ದುಡ್ಡು ಕೊಡ್ತೀನಿ ಅಂದ ತಕ್ಷಣ ಡೀಲ್ಗೆ ಒಪ್ಕೊಂಡ್ಬಿಟ್ಟ. ಅವ ಬಂದಿರೋದು ನೀನೆ ಅಂತ ಗೊತ್ತಾಯ್ತು, ಅದಕ್ಕೆ ಸುಮ್ಮನೆ ಆಟ್ಗುಳಿ ಮಾಡ್ದಿ. ಮುಚ್ಚಿಲ್ಲ ಬಾಯಿ, ನಿನ್ ವಿಷಯ ಎಲ್ಲ ತಿಳ್ಕೊಂಡೇ ಬಂದೀವ್ನಿ. ಎಲ್ರು ನಿನ್ ಬಗ್ಗೆನೆ ಮಾತಾಡ್ತಾರೆ. ಬಸ್ನಲ್ಲಿ ಬರೋವಾಗ ಆ ಕಂಡಕ್ಟರ್ ಹತ್ರ ಹೆಲ್ಮೆಟ್ ಹನುಮನ್ ಅವ್ವ ಅಂದಿದ್ದಕ್ಕೆ ಟಿಕೆಟೇ ತಗೊಳ್ಳಿಲ್ಲ. ನೀನು ಕೊಡು ಅಂತ ಅವನೇ ನನಗೊಂದ್ 1,000 ಕೊಟ್ಟ. ಕೊಡು ಬಂದ. ಅದು ನನಗ್ ಕೊಡಕ್ ಕೊಟ್ಟಿರೋದಲ್ಲ, ಆ ಹೆಲ್ಮೆಟ್ ಹನುಮನ್ ಕೊಡಕ್ ಕೊಟ್ಟಿರೋದು. ಎಲ್ರ ದೃಷ್ಟಿಲೂ ಹೆಲ್ಮೆಟ್ ಹನುಮ ನೀನೆ. ನಿಜವಾದ ಹನುಮ ಎಲ್ಲಿ ತಲೆ ಮರ್ಸ್ಕೊಂಡು ಕೂತ್ಕೊಂಡವನೋ ಯಾವನ್ ಗೊತ್ತು. ನೋಡು, ಈ ಆಟನೆಲ್ಲ ಬಿಟ್ಟು ಮೊದ್ಲೆಂಗಿದ್ಯೋ ಹಂಗಿದ್ರೆ ಸರಿ, ಇಲ್ಲ ಅಂದ್ರೆ ಚರ್ಮ ಸುಲ್ದು ಚಪ್ಪಲಿ ಮಾಡ್ಕೋತೀನಿ. ಅವ್ವ ನಿನ್ನ ಮೇಲೆ ಆನೆಗಳು ಯಾರು ಮಾಡ್ತಾ ಇಲ್ಲ ಕವ್ವ. ನನ್ನ ಪಾಡನ್ನ ಅವನಿ ಉಣ್ಣಿಲ್ಲ ತಿನ್ನಿಲ್ಲ, ಅದೇನೋ ಬಂದು ತಲೆಗೆ ಬಡೀತು ಅನ್ನಂಗ ನನ್ನ ಹೆಸರು ಮಸಿ ಬಳಿಕ್ ಇಂಥ ಕೆಲಸ ಮಾಡ್ತಾವ್ರೆ. ನನ್ನ ಮಾತವಸಿ ಕೇಳು. ಹೆತ್ತವನ್ ಮಾತು ಕೇಳ್ದೆ ಊರ್ ಬಿಟ್ಟು ಬಂದವನ್ ಮಾತನ್ನ ನಾನ್ ಕೇಳ್ತೀನ? ನೀನ್ ಹೆಂಗಾದ್ರೂ ಹಾಳಾಗ್ ಹೋಗು. ನಿನ್ನಿಂದ ನನ್ ಸೊಸೆಗೆ ಏನಾದ್ರೂ ತೊಂದ್ರೆ ಆದ್ರೆ ಇದೇ ಹೆಲ್ಮೆಟ್ ಅಲ್ಲಿ ಹೊಡೆದು ಎಲ್ಲಿ ಕಳಿಸ್ಬಿಡ್ತೀನಿ. ಅತ್ತೆವ ಹಂಗೆಲ್ಲ ಹೇಳ್ಬೇಡಿ. ಬಾಬಣ್ಣ ಇಲ್ದೆ ನಾನು ಇರಲ್ಲ ಅನ್ನಿ. ಅವ್ರಿದ್ರೆ ತಾನು ನಾವು ಚಂದಾಗಿರೋದು. ನೋಡ್ಲಾ, ಅವ್ಳು ತಿಳ್ಕೊಂಡಿರೋಷ್ಟು ನೀನ್ ತಿಳ್ಕೊಂಡಿಲ್ಲ. ಇಂಥ ಕೆಲಸ ಮಾಡಕ್ಕೆ ನಿನ್ಗೇನ್ಲ ಕಮ್ಮಿ ಆಗಿರೋದು? ಅಯ್ಯೋ ಶಿವನೇ, ಇದು ಒಳ್ಳೆ ಕತೆ ಆಯ್ತಲ್ಲ. ಅವ್ವ ನನ್ನ ಮಾತೋಸಿ ಕೇಳು ಅಂತ ಕೆಲಸ ಯಾರು ಮಾಡ್ತಾ ಇಲ್ಲ. ಇದ್ರಲ್ಲೇ ಗೊತ್ತಾಗ್ತದೆ ನೀನ್ ಎಂತವನು ಅಂತ. ಬೇರೆಯವ್ರ ತಲೆ ಹೊಡೆದು ಸಂಪಾದನೆ ಮಾಡಿರೋ ದುಡ್ಡಿಂದ ನೆಮ್ಮದಿಯಾಗಿ ಬದುಕಕ್ ಆಯ್ತದೆ ಅಲ್ಲ? ಅವ್ರ ಶಾಪ ನಮ್ಗೆ ತಟ್ಟದೇ ಇರುತ್ತಾ? ಹ್ಞೂ ಬಾಬಣ್ಣ, ಅತ್ತೆವ ಹೇಳ್ತಾ ಇರೋದು ದಿಟ. ನೀವು ಹೆಲ್ಮೆಟ್ ಹನುಮನ ಹೆಸರು ಹೇಳ್ಕೊಂಡು ಗೋಲ್ ಕಾಲ್ ಮಾಡ್ತಾ ಇರೋದು ತಪ್ಪು. ಅದು ಗೋಲ್ ಕಾಲಲ್ಲ ಕಮ್ಮಿ, ರೋಲ್ ಕಾಲು ಹಿಡಿದ್ರೆ ಚಾಡ. ಅದೇ ಆಮೇಲೆ ಪುಟ್ಬಂದಿ ನಮ್ಮ ಹೋಗ್ಬಿಟ್ಟ ಕಮ್ಮೆ. ನೀನು ನನ್ನ ಅರ್ಧಾಂಗಿ, ನೀನು ನನ್ನ ನಂಬಲ್ವೊಮ್ಮೆ. ನಂಬ್ತೀನಿ ಬಾಬಣ್ಣ, ಆದ್ರೆ ಹೆಲ್ಮೆಟ್ ಹನುಮ ಹೇಳಿದ್ಮೇಲೆ ನಂಬಿಕೆ ಹೊಂಟೋಗದೆ. ಪಾಪ ಅವ್ರ ಪಾಡ್ಗವ್ರನ್ನ ಬಿಟ್ಬಿಡಿ.